कर्नाटक के राजस्व मंत्री कृष्णा बैरेगौड़ा ने राजस्व विभाग में निचले स्तर पर भ्रष्टाचार की बात स्वीकार की। जी हां, नमस्कार, केपी न्यूज के विशेष रिपोर्ट में आप सभी का स्वागत है। मैं हूं पूजा आपके साथ। कर्नाटक के राजस्व मंत्री कृष्णा बैरेगौड़ा ने बुधवार को विधान परिषद में स्वीकार किया कि राजस्व सर्वेक्षण विभाग में भ्रष्टाचार है, लेकिन उन्होंने कहा कि यह निचले स्तर पर है। भ्रष्टाचार पर लगाम लगाने में असहायता व्यक्त करते हुए मंत्री ने कहा कि भ्रष्टाचार पहले भी था। उन्होंने कहा कि निचले स्तर पर भ्रष्टाचार को रोकना आसान नहीं है, यह पहले भी था और अब भी जारी है, लेकिन हम इसे रोकने की कोशिश कर रहे हैं। मंत्री कांग्रेस एमएलसी रामोजी गौड़ा द्वारा किसानों को कोड़ी अर्क जारी करने में देरी के बारे में उठाए गए मुद्दे का जवाब दे रहे थे। ई खाता शुरू करने के बारे में भाजपा एमएलसी सुशील नमोशी द्वारा उठाए गए सवाल का जवाब देते हुए गौड़ा ने इस फैसले को उचित ठहराते हुए कहा, मैं यहाँ अनियमितताओं को रोकने के लिए आया हूँ, भ्रष्टाचार का समर्थन करने के लिए नहीं। वे फर्जी दस्तावेज बनाते थे और पंजीकरण के लिए 40,000 से 50,000 रुपए लेते थे। क्या आप चाहते हैं कि मैं इसका समर्थन करूं? इसके अलावा गौड़ा ने ई खाता का विरोध करने वाले सदन के सदस्यों से पूछा कि क्या वे चाहते हैं कि सरकार अवैध तरीकों से राजस्व कमाए। ಮೊದಲನೇ ತಿದ್ದುಪಡಿ ಸೆಕ್ಷನ್ 67 ಅಲ್ಲಿ ನಾವು ಮಾಡ್ತಾ ಇರೋದು ಏನಂದ್ರೆ, ಕೆಲವು ಭೂಮಿಗಳು ಈಗ ಕರ್ನಾಟಕ ಭೂ ಕಂದಾಯ ಕಾನೂನಿನ ಪ್ರಕಾರ ಒಂದು ಸಾರಾಂಶ ಏನಂದ್ರೆ, ಯಾವುದೇ ಜಮೀನು ಯಾವುದೇ ಖಾಸಗಿ ವ್ಯಕ್ತಿಗೆ ಸೇರಿಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಸೇರಿದೆ ಅಂತ. ಎನಿ ಲ್ಯಾಂಡ್ ನಾಟ್ ಪ್ರೈವೇಟ್ಲಿ ಓನ್ಡ್ ಈಸ್ ಎ ಗವರ್ಮೆಂಟ್. ಇಟ್ಸ್ ಎ ಸಾರಾಂಶ, ಸಮ್ಮರಿ ಆಫ್ ದ ಲಾ. ಈಗ ಕೆಲವು ಜಮೀನುಗಳು ಅವರು ಇದು ನನ್ಗೆ ಖಾತೆ ಮಾಡ್ಕೊಡಿ ಅಂತ ತಹಶೀಲ್ದಾರ್ಗೆ ಅರ್ಜಿ ಕೊಡ್ತಾರೆ. ತಹಶೀಲ್ದಾರ್ ಹೇಳ್ತಾರೆ, ಇಲ್ಲ ಇದು ಖಾತೆ ಮಾಡ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ನಿಮಗೆ ಹಕ್ಕು ಬಂದಿಲ್ಲ ಅಥವಾ ನಿಮ್ಮ ಹತ್ರ ಇರುವ ದಾಖಲೆಗಳು ನೈಜವಾಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಹೆಸರಿಗೆ ಖಾತೆ ಮಾಡೋದಿಲ್ಲ. ಉದಾಹರಣೆಗೆ ಏನು ಅಂತ ಕೇಳಿದ್ರೆ, ಯಾರೋ ಒಬ್ರು ತಂದು ಕೊಡ್ತಾರೆ, ನೋಡಿ ಈ ಜಮೀನ್ ನನ್ಗೆ ಸಾಗುವಳಿ ಚೀಟಿ ಮಂಜೂರಾಗಿದೆ, ಇದ್ರ ಪ್ರಕಾರ ಖಾತೆ ಮಾಡಿ ಅಂತ ಹೇಳಿದಾಗ ತಹಶೀಲ್ದಾರ್ ಹೇಳ್ತಾರೆ, ರೀ ನೀವು ಕೊಟ್ಟಿರೋ ದಾಖಲೆ ಯಾವ್ದು ಸರಿ ಇಲ್ಲ, ಹೋಗ್ರಿ, ಇದು ಖಾತೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಸರ್ಕಾರಿ ಭೂಮಿ, ಹೋಗ್ರಿ ಅಂತ ಹೇಳ್ತಾರೆ. ಸೊ ಅವ್ರು ಆ ರೀತಿ ಹೇಳಿದಾಗ ಇಷ್ಟು ದಿನ ಏನಾಗ್ತಾ ಇತ್ತು, ಅದರ ವಿರುದ್ಧವಾಗಿ ಅಪೀಲು ಡಿಸಿಗೆ ಹೋಗ್ತಾ ಇತ್ತು. ಡಿಸಿ ಅವರು ಈ ಕೇಸನ್ನ ಹಿಯರ್ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಸ್ಪೆಷಲ್ ಡಿಸಿ ಹಿಯರ್ ಮಾಡ್ತಾರೆ, ಅವ್ರಿಗೆ ಡೆಲಿಗೇಟ್ ಆಗಿದೆ. ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಡಿಸಿಗಳು ಹಿಯರ್ ಮಾಡ್ತಾರೆ. ಹಿಂದೆ ಕಾನೂನಲ್ಲಿ ಏನಿತ್ತು ಅಂದ್ರೆ, ದ ಡೆಪ್ಯೂಟಿ ಕಮಿಷನರ್ ಆರ್ ಎ ಸರ್ವೆ ಆಫೀಸರ್ ನಾಟ್ ಲೋವರ್ ಇನ್ ದ ರ್ಯಾಂಕ್ ದ್ಯಾನ್ ಎ ಡೆಪ್ಯೂಟಿ ಕಮಿಷನರ್ ಅಂತ ಇಲ್ಲಿವರೆಗೂ ಇರುವಂತಹದ್ದು. ಈಗ ಈ ತಿದ್ದುಪಡಿ ವಿಧೇಯಕದಲ್ಲಿ ನಾವೇನ್ ಪ್ರಸ್ತಾಪ ಮಾಡಿದ್ದೇವೆ, ಅಸಿಸ್ಟೆಂಟ್ ಕಮಿಷನರ್ ಆರ್ ಎ ಸರ್ವೆ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಅಸಿಸ್ಟೆಂಟ್ ಕಮಿಷನರ್. ಯಾಕೆ ಮಾಡ್ತಾ ಇದ್ದೀರಾ ಅಂತ ತಾವು ಕೇಳಬಹುದು. ಡೆಪ್ಟಿ ಕಮಿಷನರ್ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಅದು ನೇರವಾಗಿ ಸಿವಿಲ್ ಕೋರ್ಟ್ ಹೋಗುತ್ತೆ. ಆ ಕೋರ್ಟ್ ಅಲ್ಲಿ ಕಾಲಮಿತಿ ಒಳಗಡೆ ನಾವು ಇತ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುತೇಕ ಆದೇಶಗಳು ಸಾರ್ವಜನಿಕ ಹಿತದಿಂದ ಕೂಡಿರ್ತವೆ ಡೆಪ್ಟಿ ಕಮಿಷನರ್ ಲೆವೆಲ್ ಅಲ್ಲಿ. ಆದ್ರೆ ಕೆಲವು ಆದೇಶಗಳು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿರಬಹುದು. ಅಂದ್ರೆ ಸರ್ಕಾರಿ ಜಮೀನನ್ನ ಯಾರೋ ಹೆಸರು ಖಾತೆ ಮಾಡಿ ಅಂತ ಅವ್ರು ಆರ್ಡರ್ ಮಾಡ್ಬಿಡ್ತಾರೆ. ಮಾಡಿದ ಕೂಡಲೇ ಸರ್ಕಾರನೂ ಕೂಡ ನಾವು ಹೈಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೋಬೇಕು. ಅಲ್ಲಿ ಏನಾಗುತ್ತೆ, ಸರ್ಕಾರವನ್ನ ಅವ್ರು ಯಾವ ದೃಷ್ಟಿಯಿಂದ ಬೇಕಾದ್ರೂ ನೋಡ್ತಾರೆ. ಸೊ ನಾವು ಇಲ್ಲಿ ಸಾರ್ವಜನಿಕ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನ್ ಮಾಡಿದ್ದೇವೆ, ಈಗ ಇದನ್ನ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟಿದ್ದೇವೆ. ಉದ್ದೇಶ ಏನಂದ್ರೆ, ಅಸಿಸ್ಟೆಂಟ್ ಕಮಿಷನರ್ ಏನಾದ್ರೂ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಅದರ ಅಪೀಲ್ ನೆಕ್ಸ್ಟ್ ಅಪೀಲು ಡಿಸಿಗೆ ಇರುತ್ತೆ. ಸೊ ಅಟ್ಲೀಸ್ಟ್ ನಮ್ಗೆ ಕೈ ಆಡಿಸೋದಕ್ಕೆ ಜಾಗನಾದ್ರೂ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದೇ ಸತಿ ಡಿಸಿ ಆರ್ಡರ್ ಮಾಡಿ ಆಮೇಲೆ ನಾವು ಹೋಗಿ ಹೈಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಕೇಸುಗಳು ನನ್ನ ಕ್ಷೇತ್ರ ಬೆಂಗಳೂರಿನಲ್ಲೇ ಇದು ಪ್ರಮುಖ ಸಮಸ್ಯೆ. ಅವರು ಇದನ್ನೆಲ್ಲ ಖಾಸಗಿಯವರಿಗೆ ಮ್ಯೂಟೇಷನ್ ಮಾಡ್ಕೊಡಿ ಅಂತ ಆದೇಶ ಮಾಡ್ತಾರೆ, ಇಮಿಡಿಯೇಟ್ ನೆಕ್ಸ್ಟ್ ಡೇ ಹೋಗಿ ಅದು ಅವ್ರ ಹೆಸರಿಗೆ ಖಾತೆ ಆಗಿ ಹೋಗುತ್ತೆ. ಆಮೇಲೆ ಸರ್ಕಾರ ನಾವು ಗೊತ್ತಾಗೋಷ್ಟು ನಾವು ಬಾಯ್ ಬಡ್ಕೋಬೇಕು. ಸೊ ಅದಕ್ಕಾಗಿ ಈಗ ಸ್ವಲ್ಪ ನಾವು ಸರ್ಕಾರದ ವ್ಯವಸ್ಥೆ ಒಳಗಡೆ ಮತ್ತೆ ಮುಂದುವರೆದು ಏನ್ ಮಾಡಿದ್ದೇವೆ, ಡಿಸಿ ಆದೇಶ ಮಾಡಿದ್ರು ಕೂಡ ನಮ್ಮದು ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಇದೆ. ದಯವಿಟ್ಟು ಕೆಎಟಿ ಬೇರೆ, ಅಪಿಲೇಟ್ ಟ್ರಿಬ್ಯುನಲ್ ಬೇರೆ.
ರೆವಿನ್ಯೂ ಮ್ಯಾಟರ್ಸ್ಗೆ ಅಪಿಲೇಟ್ ಟ್ರಿಬ್ಯುನಲ್ ಇದೆ. ಸೊ ಡಿಸಿ ವಿರುದ್ಧವಾಗಿ ಹೌದು ಪಾರ್ಟಿನೇ ಇರ್ಬೋದು ಸರ್ಕಾರನೇ ಇರ್ಬೋದು, ಅವರು ಹೋಗಿ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಚಾಲೆಂಜ್ ಮಾಡಬಹುದು ಅದನ್ನ. ಸೊ ಫಸ್ಟ್ ಅಪೀಲ್ ಎಸಿ, ಸೆಕೆಂಡ್ ಅಪೀಲ್ ಡಿಸಿ, ಥರ್ಡ್ ಅಪೀಲ್ ಇಸ್ ವಿತ್ ಅಪಿಲೇಟ್ ಟ್ರಿಬ್ಯುನಲ್. ಸೊ ಇಲ್ಲಿ ಆದ್ರೆ ಏನಾಗುತ್ತೆ, ನಮ್ಗೆ ಬೇಗ ನ್ಯಾಯ ಸಿಗುತ್ತೆ. ಇವು ಮೀರಿದ ಮೇಲೆ ಹೈಕೋರ್ಟ್ಗೆ ಹೋಗಬಹುದು. ಆ ರೀತಿಯಾಗಿ ತಿದ್ದುಪಡಿಯನ್ನ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಮೂಲ ಉದ್ದೇಶ ಸರ್ಕಾರಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಅನುಕೂಲ ಆಗಬೇಕು ಅಂತೇಳಿ ಈ ತಿದ್ದುಪಡಿಗಳನ್ನ ನಾವು ತಗೊಂಡು ಬಂದಿದ್ದೇವೆ. ಇದರ ಉದ್ದೇಶ ಏನಂದ್ರೆ ಸರ್ಕಾರಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದು. ಇನ್ನೊಂದು, ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ನಾವು ಕೆಲವು ಸಾರ್ವಜನಿಕ ಆಸ್ತಿಗಳನ್ನ ಒತ್ತುವರಿಯನ್ನ ತೆರವು ಮಾಡಲಿಕ್ಕೆ ಹೋದಾಗ ಆ ಸೆಕ್ಷನ್ ಏನಿದೆ 104 ಅಂತ ಸೆಕ್ಷನ್ ಇದೆ. ಆ ಸೆಕ್ಷನ್ ಅಲ್ಲಿ ಹಿಂದೆ ನಮ್ಮ ಪೂರ್ವಜರು ಅದನ್ನ ಬರೆದಿರುವ ರೀತಿ ನೋಡಿದಾಗ ಅದನ್ನ ಹೇಗೆ ಬೇಕಾದ್ರೂ ಇಂಟರ್ಪ್ರೆಟ್ ಮಾಡಬಹುದು. ಸೊ ಬೆಂಗಳೂರಲ್ಲಿ ನಾವೊಂದು ಕಾಲುವೆ ತೆರವು ಮಾಡಕ್ ಹೋದಾಗ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು, ನಿಮ್ಗೆ 104 ಅಲ್ಲಿ ಎಲ್ರಿ ಸೆಕ್ಷನ್ ತಹಶೀಲ್ದಾರಿಗೆ ಅಧಿಕಾರನೇ ಇಲ್ಲ, ಈ ಪವರ್ ಇರೋದು ಬರೀ ಡಿಸಿಗೆ ಮಾತ್ರ, ನೀವ್ ಹೆಂಗ್ರಿ ತೆರವು ಮಾಡ್ತಾ ಇದ್ದೀರಾ ಅಂತ ನಮ್ಮ ವಿರುದ್ಧವಾಗಿ ಆದೇಶ ಆಯ್ತು. ಆದ್ರೆ ನೀವು ಸೆಕ್ಷನ್ 104 ಅನ್ನ ಅದರ ಹಿನ್ನೆಲೆಯನ್ನ ನೋಡಿದಾಗ ಅದರಲ್ಲಿ ತಹಶೀಲ್ದಾರ್ಗೆ ಅಧಿಕಾರ ಇದೆ. ಆದ್ರೆ ಕೋರ್ಟ್ ನಲ್ಲಿ ಅಲ್ಲಿ ಯಾಕಂದ್ರೆ ಅದು ಡೆಫಿನಿಷನ್ ಬಹಳ ಉದ್ದ ಇದೆ, ಅದಕ್ಕೆ ನಾವು ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ, ಎನಿ ಲ್ಯಾಂಡ್ ಡೀಮ್ಡ್ ಆಸ್ ಪಬ್ಲಿಕ್ ಲ್ಯಾಂಡ್ ಅದನ್ನ ತಹಶೀಲ್ದಾರರು ತೆರವು ಮಾಡಬಹುದು ಅಂತ ನಾವು ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ. ಅಲ್ಲಿ ಇದ್ದಿದ್ದ ಲ್ಯಾಂಗ್ವೇಜ್ ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತು, ಸ್ಪಷ್ಟೀಕರಣ ಮಾಡಿ ಸಾರ್ವಜನಿಕ ಅಂದ್ರೆ ಕಾಲುವೆ ಇರಬಹುದು, ಬೀಕರಾಬ್ ಇರಬಹುದು, ಇಂಥ ಲ್ಯಾಂಡ್ಗಳನ್ನ ತಹಶೀಲ್ದಾರರು ಒತ್ತುವರಿ ತೆರವು ಮಾಡಬಹುದು ಅಂತ ಸರಳ ಭಾಷೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಈ ತಿದ್ದುಪಡಿ ಮುಖಾಂತರ. ಮೂರನೇದು, ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ ಒಂದು ಹೇಳಿದ್ರು, ಏನು ಇಂಡಸ್ಟ್ರಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸಹಾಯ ಮಾಡಬೇಕು ಅಂತೇಳಿ. ಅವರಿಗೆ ಈ ಎಲ್ಲಿ ಯಾವ ಏರಿಯಾದಲ್ಲಿ ಪ್ಲಾನಿಂಗ್ ಆಗಿದೆ, ಝೋನಿಂಗ್ ಆಗಿದೆ, ಅದನ್ನ ಇಂಡಸ್ಟ್ರಿಯಲ್ ಝೋನ್ ಅಂತ ಮಾರ್ಕ್ ಮಾಡಿದ್ದಾರೆ ಆಲ್ರೆಡಿ. ನಿಮ್ಗೆ ಗೊತ್ತಿರಬಹುದು, ಗ್ರೀನ್ ಝೋನ್ ಇದೆ, ಯೆಲ್ಲೋ ಝೋನ್ ಇದೆ, ಆಮೇಲೆ ಹೌಸಿಂಗ್ ಗೆ ಬೇರೆ ಇದೆ. ಈಗ ಯಾವುದನ್ನ ಇಂಡಸ್ಟ್ರಿಯಲ್ ಅಂತ ಝೋನಿಂಗ್ ಮಾಡಿಬಿಟ್ಟಿದ್ದಾರೆ. ಆ ಇಂಡಸ್ಟ್ರಿಯಲ್ ಝೋನಿಂಗ್ ಆದ್ಮೇಲೆ ಮತ್ತೆ ನಮ್ಮ ಹತ್ರ ಬಂದು ಇಂಡಸ್ಟ್ರಿಗೆ ಕನ್ವರ್ಷನ್ಗೆ ಕೇಳೋ ಅವಶ್ಯಕತೆ ಇಲ್ಲ. ಪ್ಲಾನ್ ಅಲ್ಲಿ ಇಂಡಸ್ಟ್ರಿಯಲ್ ಝೋನ್ ಅಂತಿದ್ರೆ ಅವರು ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಪ್ಲಾನ್ ಅಪ್ರೂವಲ್ಗೆ ಅಪ್ಲೈ ಮಾಡಬಹುದು. ಕನ್ವರ್ಷನ್ ನಾಟ್ ನೆಸೆಸರಿ, ನೋ ಕ್ವಶನ್ ಆಫ್ ಡೀಮ್ಡ್ ಕನ್ವರ್ಷನ್ ನಾಟ್ ನೆಸೆಸರಿ ಅಂತ 2 ಎಕರೆವರೆಗೆ ಕನ್ವರ್ಷನ್ ಅವಶ್ಯಕತೆಯನ್ನ ತೆಗೆದುಹಾಕಿ ಸಣ್ಣ ಉದ್ದಿಮೆಗಳಿಗೆ ಅನುಕೂಲ ಆಗುವಂತ ಒಂದು ತಿದ್ದುಪಡಿಯನ್ನು ಕೂಡ ಇದರಲ್ಲಿ ತಂದಿದ್ದೇವೆ. ಇಷ್ಟು ಇದನ್ನ 2-3 ಪ್ರಾವಿಷನ್ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಮಾಡೋದಕ್ಕೆ ಸೇರಿದೆ. ಒಂದು ಪ್ರಾವಿಷನ್ ಸಣ್ಣ ಉದ್ದಿಮೆಗಳಿಗೆ ಅವರಿಗೆ ಬೆಟರ್ ಗವರ್ನೆನ್ಸ್, ಈಸ್ ಆಫ್ ಗವರ್ನೆನ್ಸ್ ಮಾಡಲಿಕ್ಕೆ ತಂದಿದ್ದೇವೆ. ಇವೆಲ್ಲವೂ ಕೂಡ ಸಾರ್ವಜನಿಕ ಹಿತದಲ್ಲಿ ಇರುವುದರಿಂದ ಅನುಮೋದಿಸಬೇಕು ಅಂತ ಸದನವನ್ನ ಕೋರ್ತೇನೆ ಸಭಾಧ್ಯಕ್ಷರೇ. ऐसे और भी अपडेट्स जानने के लिए बने रहे केपी न्यूज 24/7 के साथ। लाइक, शेयर, सब्सक्राइब करना ना भूलें।